ಭಾರತೀಯ ಚಿತ್ರರಂಗದ ಶ್ರೇಷ್ಠ ದಿಗ್ಗಜೆಯಾಗಿದ್ದರು ಬಿ ಸರೋಜಾದೇವಿಯವರು. ಅವರಿಗೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಇಡೀ ಮಲ್ಲೇಶ್ವರಂನ ನಿವಾಸ ಇದೆಯಲ್ಲ, ಓಕೆ, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ನಟಿಯಾಗಿರುವಂತಹ ಉಮಾಶ್ರೀ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ತುಂಬ ನೋವು. ಬಹಳ ದೊಡ್ಡ ಆಸ್ತಿ ಅಂತ ಇದ್ದವರು ಬಿ ಸರೋಜಾದೇವಿಯವರು, ಅವರನ್ನು ಕಳ್ಕೊಂಡಿದ್ದೀವಿ. ಯಾವ ರೀತಿ ನೆನೀತೀರಿ? ಸಿನಿ ಪಯಣ ಇರ್ಬೋದು, ಅವರ ಬದುಕಿರ್ಬೋದು, ಹೇಗೆ ನೆನೆಸ್ಕೊಳ್ತೀರಿ? ಅವ್ರ ತರ ಬದುಕಾಗ್ಲಿ, ಅವ್ರ ತರ ಸಾಧನೆ ಆಗ್ಲಿ ಮಾಡ್ಲಿಕ್ಕೆ ಇನ್ನೊಬ್ಬರಿಗೆ ಅವಕಾಶ ಸಹ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕರೂ ಸಾಧ್ಯ ಆಗೋದಿಲ್ಲ. ನಿಜ. ಅವರು ಲೆಜೆಂಡ್. ನಮ್ಮ ಕರ್ನಾಟಕದ ಕನ್ನಡತಿ, ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಪಾತ್ರಗಳನ್ನ ಮಾಡೋದ್ರ ಮೂಲಕ ಎರಡೆರಡು ಮೂರು ಅತ್ಯುತ್ತಮವಾದಂತ ಪ್ರಶಸ್ತಿಗಳನ್ನ ಪಡ್ಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಬಹಳ ದೊಡ್ಡ ಘನತೆ ಗೌರವವನ್ನ ತಂದು ಕೊಟ್ಟಿರ್ತಕ್ಕಂಥ ಮಹಾನ್ ನಟಿ. ನೀವೆಲ್ಲ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಮೇಡಮ್, ಬಿ ಸರೋಜಾದೇವಿಯವರ ಯಾವ ಗುಣಗಳ ಬಗ್ಗೆ ಇಂಡಸ್ಟ್ರಿ ಕೊಂಡಾಡ್ತಾ ಇತ್ತು? ನೀವು ಹೇಗೆ ಅವರನ್ನು ನೋಡಿ ಏನೇನ್ ವಿಚಾರಗಳನ್ನು ಕಲಿತಾ ಇದ್ರಿ ಅಂತ? ಅವರಿಗೆ ಅವರು ಸಹ ಪಡ್ಕೊಂಡ್ರೆ ಬಂದಿದ್ರು ಕೂಡ ಅವ್ರಿಗೆ ಒಂದು ಶಿಸ್ತು. ಬೇಸಿಕಲಿ ಅವರೇ ಹೇಳ್ತಾ ಇರೋದನ್ನ ನಾನ್ ನೆನಪು ಮಾಡ್ಕೋಬೇಕು. ಅವ್ರ ತಾಯಿ ಶಿ ಇಸ್ ದ ಮೆಂಡರ್. ತಾಯಿನೇ ಪ್ರತಿಯೊಂದಕ್ಕೂ ಕೂಡ ಮಾರ್ಗದರ್ಶಕಿಯಾಗಿ ಗುರುವಾಗಿ ನಿಂತು ಅವರ ಬದುಕನ್ನ ಕಟ್ಟಿಕೊಟ್ಟವರು ಅಂತ. ಅವರು ಇವತ್ತಿಗೂ ನಾನು ಅದನ್ನೇ ಅನುಸರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು. ಅದನ್ನೇ ಪಾಲನೆ ಮಾಡ್ತೀನಿ, ಅದನ್ನೇ ಅನುಸರಣೆ ಮಾಡ್ತೀನಿ. ನನ್ನ ತಾಯಿ ಬಹುಶಃ ಹಿಂದೆ ಹೋಗಿದ್ರೆ ನಾನು ಇಷ್ಟು ಎತ್ತರಕ್ಕೆ ಏರ್ತಿರ್ಲಿಲ್ಲ ಅಂತ ಹೇಳಿ. ಸೊ ಒಂದು ಮನೆಯಲ್ಲಿ ಒಂದು ಮಗುವಿನ ಬದುಕನ್ನ ಕಟ್ಕೊಡ್ಬೇಕಾದ್ರೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ರು. ವೆರಿ ಡಿಸಿಪ್ಲಿನ್ಡ್. ಅವರು ಪ್ರತಿಯೊಂದ್ರಲ್ಲೂ ಕೂಡ ಅವರ ಆರೋಗ್ಯ ಆಯ್ತು, ಶಿಸ್ತಾಯ್ತು, ಊಟ ಆಯ್ತು, ತಿಂಡಿ ಆಯ್ತು. ಆಮೇಲೆ ವೆರಿ ಚೂಸಿ. ಅವರು ಎಲ್ಲರ ಜೊತೆ ಮಾತಾಡ್ತಿದ್ರು, ಸಂತೋಷವಾಗಿರ್ತಿದ್ರು, ಗೌರವಿಸ್ತಿದ್ರು, ಎಲ್ಲವೂ ಇತ್ತು. ಆದ್ರೆ ತಮಗೆ ಯಾರು ಅಗತ್ಯ, ಯಾರ ಸಹವಾಸ ಬೇಕು ಅನ್ಸುತ್ತೆ ಅವ್ರು ಮಾತ್ರ ಅವರು ಆಯ್ಕೆ ಮಾಡ್ಕೊತಿದ್ರು ಅಷ್ಟೇ. ನಾನ್ ನೋಡ್ತಾ ಇದ್ದೆ, ನಾನು ಹಳೆ ಇಂಟರ್ವ್ಯೂಗಳನ್ನೆಲ್ಲ ನೋಡ್ತಾ ಇದ್ದೆ. ಅದ್ರಲ್ಲಿ ಅವ್ರ ನಡಿಗೆ ಇರ್ಬೋದು, ಅಥವಾ ಅವ್ರ ಶೋ ಅಪ್ ಆಗೋದು, ಅವ್ರು ಡ್ರೆಸ್ ಮಾಡೋ ರೀತಿ ಇರಬಹುದು, ಅವ್ರು ನಡೆಯೋ ರೀತಿ ಇರಬಹುದು, ಎಷ್ಟು ಅದ್ಭುತವಾಗಿತ್ತು ಅಂತ ಹೇಗೆ ನೆನೆಸ್ಕೊಳ್ತೀರಾ ಅದನ್ನೆಲ್ಲ ಅಂತ? ಇಲ್ಲ, ನನಗೆ ಇವರೆಲ್ಲಾನು ನಾನು ಹೇಳ್ತಾರೆ, ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಇವರೆಲ್ಲ ನಮ್ಮ ಅಭಿನಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟರು. ಮತ್ತು ಅವ್ರ ನಮ್ಮ ಆಸ್ತಿ. ಅವ್ರು ಮಾಡಿರ್ತಕ್ಕಂಥ ಪಾತ್ರ, ಅಭಿನಯ ಅವೆಲ್ಲವೂ ಕೂಡ ಕಲಿಯೋರಿಗೆ ಬಹಳ ದೊಡ್ಡ ವಿಷಯಗಳನ್ನ ಕೊಡುತ್ತೆ. ಕಾಸ್ಟ್ಯೂಮ್, ಡ್ರೆಸ್, ಮಾತಾಡೋ ರೀತಿ, ಪ್ರತಿಯೊಂದು ಪಾತ್ರಗಳನ್ನು ನಿರ್ವಹಣೆ ಮಾಡಿದಂತದ್ದು ಹಾಕಿ ಅವ್ರು ಯಾವ ಪಾತ್ರ ಮಾಡಿಲ್ಲ ಹೇಳಿ. ನಿರಂತರವಾಗಿ 29-30 ವರ್ಷ ನಟಿಯಾಗಿ ಇರ್ತಾರೆ ಅಂತಂದ್ರೆ ಅದು ಸಾಮಾನ್ಯ ಮಾತೆ. ಹಗಲು ರಾತ್ರಿ ದುಡ್ಡಿರ್ತಕ್ಕಂಥ ಜೀವಗಳು, ಭಾಗ್ಯಮ್ಮ ಇರ್ಬೋದು, ಇವ್ರು ಇರ್ಬೋದು, ಈ ತರದವರೆಲ್ಲಾನು ನಮ್ಗೆ ಇವರೆಲ್ಲ ಹೋಗೋದೇ ನಮ್ಗೆ ಒಂಥರ ಸಂಕಟ ಆಗತ್ತೆ. ಕೇಳೋದೇ ನನ್ಗೊಂದ್ ದೊಡ್ಡ ಸಂಕಟ ಆಗತ್ತೆ. ಮನೆಯಲ್ಲಿ ಹಿರಿಯರು ಖಾಲಿ ಆಗ್ತಾ ಇದ್ರೆ ಕಿರಿಯರೆಲ್ಲ ಆ ಮಟ್ಟದ ಹಿರಿಯರು ಇನ್ನೂ ಆಗಿಲ್ವಲ್ಲ, ಯಾರಿದ್ದಾರೆ? ಮತ್ತೆ ರಾಜ್ಕುಮಾರ್ ಸರ್ ಹೋದ್ಮೇಲೆ ನಮ್ಗೆ ನೆಕ್ಸ್ಟ್ ಸರೋಜಾದೇವಿ ಅಮ್ಮವರು, ಪಾರ್ವತಮ್ಮವರೆಲ್ಲ ಹೋದ್ಮೇಲೆ ಸರೋಜಾದೇವಿ ಅಮ್ಮ ಪ್ರತಿಯೊಂದಕ್ಕೂ ಕೂಡ ಅವರನ್ನ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಒಂದು ಹಿರಿಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಅವ್ರ ಘನತೆ, ಗೌರವ ಎಲ್ಲವನ್ನೂ ಕೂಡ ಎಷ್ಟು ಚಂದ ಕಾಪಾಡ್ಕೊಂಡ್ರು ಅವರೆಲ್ಲ. ಆಮೇಲೆ ಬದುಕನ್ನ ಎಷ್ಟು ಚಂದ ಕಟ್ಕೊಂಡ್ರು. ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಎರಡು, ಒಂದು ವೃತ್ತಿ ಮತ್ತು ಪರ್ಸನಲ್ ಲೈಫ್. ವೆರಿ ಟ್ರೂ. ಈ ಪರ್ಸನಲ್ ಲೈಫ್ ಅನ್ನ ಕಟ್ಕೊಂಡ ಬಗ್ಗೆ, ವೃತ್ತಿ ಜೀವನದಲ್ಲಿ ಸಾಧನೆ ಮಾಡಿ ನಿರಂತರವಾಗಿ ತನ್ನ ಹೆಸರನ್ನ ಇಲ್ಲಿವರೆಗೂ ಕೂಡ ಛಾಪು ಮೂಡಿಸಿ ಪ್ರತಿಯೊಬ್ರು ಕೂಡ ಸರೋಜಾದೇವಿ ಅಂದ್ರೆ ಗೊತ್ತು ರೀ ಅನ್ನೋ ತರದಲ್ಲಿ ಹೆಸರು ಚಿರಸ್ಥಾಯಿಯಾಗಿ ಉಳಿಯೋ ತರ ಮಾಡ್ಕೊಂಡ್ರು. ಇಟ್ ಇಸ್ ನಾಟ್ ವೆರಿ ಈಸಿ. ರೈಟ್.
ಥ್ಯಾಂಕ್ ಯು ಮೇಡಮ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.